ಓಕೆ. ಸೊ ಮೊನ್ನೆ ವಿಂಡ್ ಬಗ್ಗೆ ಕೇಳಿದಲ್ಲ ಮೇಡಮ್. ಎಸ್ ಸರ್. ಎಕ್ಸಾಕ್ಟ್ಲಿ. ಓಕೆ. ಸೊ ಇಲ್ಲಿ ವಿಂಡ್ ಅಂತ ಅಂದ್ರೆ ಏನಾಗುತ್ತೆ, ವಿಂಡ್ ಬಾಡಿಲಿ ವಿಂಡ್ ಅಂತ ಅಂದ್ರೆ ದಟ್ ಈಸ್ ಲಿವರ್ ವಿಂಡ್ ಅಷ್ಟೇ. ಇವಾಗ ಬ್ಲಡ್ ಡಿಫಿಷಿಯನ್ಸಿ ಅಂತ ಕೂಡಲೇ ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಅಂತ ಹೆಂಗಾಗುತ್ತೋ ಮ್ಯಾಕ್ಸಿಮಮ್ ಆಗಿ, ಬಟ್ ಅದ್ರ ಜೊತೆ ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿನೂ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಅದಿಯೋದಿಲ್ಲ ಅಂತ ಅಲ್ಲ. ಬಟ್ ವಿಂಡ್ ಅಂತ ಅಂದಾಗ ಇಟ್ ಇಸ್ ಓನ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಪ್ಲೀಸ್. ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಲಿವರ್, ಏನೂ ಅಲ್ಲ. ಓಕೆ. ಒಬ್ಬ ಅದನ್ನ ಲಿವರ್ ವಿಂಡ್ ಅಂತಾನೆ ಹೇಳೋದು. ಫ್ಯೂ ಕೇಸಸ್ ಅಲ್ಲಿ ಜಸ್ಟ್ ವಿಂಡ್ ಅಂತ ಹೇಳ್ತೀವಿ. ಈ ವಿಂಡ್ ಹೆಚ್ಚಿಗೆ ಆಗ್ತಾ ಇರೋದಕ್ಕೆ ಓನ್ಲಿ ಲಿವರ್ ಪ್ಯಾಟರ್ನ್ಸೇ ಇದು ಅಂತ ರೀಸನ್ಸ್. ಅಂದ್ರೆ ಇಟ್ ಈಸ್ ಟೋಟಲಿ ರಿಲೇಟೆಡ್ ಟು ಲಿವರ್ ಸಿಂಪ್ಟಮ್ಸ್. ಲಿವರ್ ವಿಂಡ್ ಹೆಚ್ಚಿಗೆ ಆಯಿತು ಅಂತಂದ್ರೆ ಈ ಕೈಕಾಲು ನಡಗೋದು, ಟ್ರೆಮರ್ಸು, ಅಥವಾ ಒಬ್ಬ ಸಡನ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ, ನಮಗೆ ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಈ ವಿಂಡಿಂದ ಡಿಸಿನೆಸ್ ಇರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಈ ಸ್ಟ್ರೋಕ್ ಆಗುತ್ತೆ ನೋಡಿ, ಆರ್ಟ್ ಸಿಂಪ್ಟಮ್ಸ್, ಅದು ಕೂಡ ಅಷ್ಟೇ ಅಂತ ವಿಂಡ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ನಂಬ್ನೆಸ್ಸು, ಆಲ್ ಆಫ್ ಎ ಸಡನ್ ಅನ್ಕಾನ್ಶಿಯಸ್ನೆಸ್ ಆಗೋದು, ಕೈ ಹೀಗೆ ಮೇಲ್ಗಡೆ ಇಟ್ಟಾಗ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಹೇಳೋದಲ್ಲ ಕತ್ತು ಅಲ್ಗಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದು, ಇವೆಲ್ಲ ಇದು ಅಂತ ಇದು ಲಿವರ್ ವಿಂಡ್. ಈ ಈ ವಿಂಡ್ ಏನಾಗುತ್ತೆ, ದಿಸ್ ಇಸ್ ಫಾಸ್ಟ್. ಈ ವಿಂಡ್ ಆಕ್ಚುಲಿ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಇದು ಫಾಸ್ಟ್ ಆಗಿರುತ್ತೆ. ಫಾಸ್ಟು ಅನ್ನೋದಕ್ಕಿಂತ ಸಡನ್, ಇದು ಸಡನ್ ಆಗಿ ಆಗುತ್ತೆ, ಫಾಸ್ಟ್ ಆಗಿ ಆಗಿರುತ್ತೆ. ಆಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಕಡಿಮೆ ಕೇಸಸ್ಸು ಚಾನ್ಸಸ್ ಇರುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಹೇಳೋದಕ್ಕಾಗಲ್ಲ, ಇದು ಅನ್ಪ್ರೆಡಿಕ್ಟಬಲ್. ಆಮೇಲೆ ಇದನ್ನ ಒಂದು ಅಬ್ಸರ್ವ್ ಮಾಡ್ಬೋದು ಏನು ಅಂತಂದ್ರೆ, ಲಿವರ್ ವಿಂಡು ಮೇಲ್ಗಡೆನೆ ರೈಸ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇದು ಮೋಸ್ಟ್ ಆಫ್ ದ ಕೇಸಸ್ ಯಾಂಗಿಂದ ಆಗಿರುತ್ತೆ. ಹಾಗಾಗಿ ಇಟ್ ವಿಲ್ ಆಲ್ವೇಸ್ ರೈಸ್ ಅಪ್ವರ್ಡ್ಸ್. ಆಮೇಲೆ ಒಂಥ ಇವಾಗ ಹೇಗೆ ಅಂತಂದ್ರೆ, ಗಿಡ ಅಲ್ಲಿ ಬುಡ ಗಟ್ಟಿ ಇಲ್ಲ, ಈಚೆಯಿಂದ ಗಾಳಿ ಬಂತು ಅಂತಂದ್ರೆ ಅದು ಅಲ್ಗಾಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇಫ್ ಇನ್ ಕೇಸ್ ಎಕ್ಸ್ಟರ್ನಲ್ ಆಗಿ ಏನಾದರೂ ಒಂದು ಪ್ಯಾಥೋಜನ್ಸ್ ಆಯಿತು ಬಂತು ಅಂತಂದ್ರೆ ಆ ವಿಂಡ್ ಎಕ್ಸಸ್ ಆಗೋದಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಬಾಡಿಲಿ ವಿಂಡ್ ಎನರ್ಜಿ, ವಿಂಡ್ ನ ಕಂಟ್ರೋಲ್ ಮಾಡೋದು ಲಿವರ್. ಇವಾಗ ಲಿವರ್ ಬ್ಲಡ್ನ ಸ್ಟೋರ್ ಮಾಡುತ್ತೆ. ಬ್ಲಡ್ ವೀಕ್ ಆದ್ರೂ ವಿಂಡ್ ಜಾಸ್ತಿ ಆಗುತ್ತೆ. ಲಿವರ್ನಲ್ಲಿ ಯಾಂಗ್ ಜಾಸ್ತಿ ಆದ್ರೂ ವಿಂಡ್ ಜಾಸ್ತಿ ಆಗುತ್ತೆ. ಈ ಹೊರಗಡೆಯಿಂದ ಈ ಟಾಕ್ಸಿನ್ಸು ಅಥವಾ ಹೊರಗಡೆಯಿಂದ ಎಕ್ಸ್ಟರ್ನಲ್ ಹೀಟ್ ಬಂತು ಅಂದ್ರೂ ವಿಂಡ್ ಜಾಸ್ತಿ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲಿವರ್. ಅದು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಲಿವರ್ ಮೇಲೆ ಬಿಟ್ಟಿದೆ. ಓಕೆ. ಇಫ್ ಇನ್ ಇದನ್ನ ನಾವು ಈ ವಿಂಡ್, ಲಿವರ್ ವಿಂಡ್ ಇದೆಯಲ್ವಾ, ಇದು ಇಂಟರ್ನಲ್. ಓಕೆ, ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ದಿಸ್ ಮೈಟ್ ಇನ್ವೈಡ್ ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಆಲ್ಸೋ, ಬಟ್ ಲಿವರ್ ವಿಂಡ್ ಈಸ್ ಇಂಟರ್ನಲ್. ಎಕ್ಸ್ಟ್ರೀಮ್ ಹೀಟು, ಲಿವರ್ ಯಾಂಗ್ ರೈಸಿಂಗು, ಲಿವರ್ ಬ್ಲಡ್ ಡಿಫಿಷಿಯನ್ಸಿ. ಬ್ಲಡ್ ಡಿಫಿಷಿಯನ್ಸಿ ಅಂತಂದ್ರೇನು, ಲಿವರ್ ಇನ್ಡಿಫಿಷಿಯನ್ಸಿ, ಅಥವಾ ಟಾಕ್ಸಿನ್ಸಿಂದ, ಅಥವಾ ಎಲ್ಲಾದರೂ ಸ್ಟೇಸಿಸ್ ಆಯಿತು ಇದರಿಂದ ಎಲ್ಲದು ಆಗೋದ್ರಿಂದ ಲಿವರ್ ವಿಂಡ್ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಈ ವಿಂಡ್ನ ವಿಂಡ್ ಅಂತ ಹೇಳ್ತಾ ಇದೀವಲ್ಲ ಇಲ್ಲಿ ತನಕ, ಈ ವಿಂಡ್ನ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಫಾರ್ ಹೆಲ್ದಿನೆಸ್. ಚೀ ಸ್ಮೂತ್ ಆಗಿ ಫ್ಲೋ ಆಗಬೇಕು ಅಂತಂದ್ರೆ ವಿಂಡ್ ಬೇಕು. ಮಸಲ್ಸು, ಟೆಂಡನ್ಸು ಈಸಿಯಾಗಿ ಕಾಂಟ್ಯಾಕ್ಟು ಎಲ್ಲ ಆಗಬೇಕು ಅಂತಂದ್ರೆ ವಿಂಡ್ ಬೇಕು. ವಿಂಡ್ ಇಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ವಿಂಡ್ ಕೆಟ್ಟದು ಅಂತ ತೊಗೊಳೋದಕ್ಕೆ ಹೋಗ್ಬೇಡಿ. ಮತ್ತೆ ಬಾಡಿಲಿ ಅದು ಯಾವುದು ಕೆಟ್ಟದಲ್ಲ.
ಹೆಚ್ಚಿಗೆ ಆದವನ್ನೇ ಕೆಟ್ಟದು, ಕಡಿಮೆ ಆದವನ್ನೇ ಕೆಟ್ಟದು ಹೊರತು ಇದ್ದಿದ್ ಯಾವುದು ಕೆಟ್ಟದಲ್ಲ. ಇವಾಗ ಬ್ಲಡ್ ಸ್ಟೋರ್ ಮಾಡುತ್ತೆ ಲಿವರ್, ಅದಕ್ಕೂ ಕೂಡ ವಿಂಡ್ ಎನರ್ಜಿ ಬೇಕು. ಆ ಸ್ಟೋರೇಜ್ ಕೆಪಾಸಿಟಿಗೂ ವಿಂಡ್ ಎನರ್ಜಿ ಬೇಕು. ಈ ಡಿ ಯು ಚಾನಲ್ನಲ್ಲಿ ಚಿ ಮೂಮೆಂಟ್ಗೂ ವಿಂಡ್ ಎನರ್ಜಿ ಬೇಕು. ಹಂಗೆ ನೋಡೋದಕ್ಕೆ ಹೋದ್ರೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಮಾಡೋದಕ್ಕೂ ವಿಂಡ್ ಎನರ್ಜಿ ಬೇಕು. ಇಟ್ ಈಸ್ ಆಲ್ವೇಸ್ ಇಂಟರ್ನಲ್ ಓನ್ಲಿ. ಅಂದ್ರೆ ಇಲ್ಲಿ ವಿಂಡ್ ಕಡಿಮೆ ಆದ್ರೆ ನಮ್ನೆತ್ ಬರುತ್ತೆ ಅಂತನಾ? ಹಾ, ಜಾಸ್ತಿ ವಿಂಡ್ ಆಯ್ತು ಅಂದ್ರೆ ನೆಟ್ ಬರುತ್ತೆ ಅಲ್ಲ ಅಲ್ಲ ಅಂತನಾ? ಅಲ್ಲ, ವಿಂಡ್ ಅಲ್ಲಿ ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಇವಾಗ ಒಂದು ಸಿಂಪ್ಟಮ್ ನ ವಿಂಡ್ಗೆ ತೊಗೊಳೋದಕ್ಕೆ ಹೋಗ್ಬೇಡಿ. ಅಲ್ಲಲ್ಲ. ಅದನ್ನ ಅಂದ್ರೆ ಓನ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಚಿ ಡಿಫಿಷಿಯನ್ಸಿಗೆ ತಗೊಂಡ್ರೆ ಒಳ್ಳೇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಬಿಕಾಸ್ ಇದು ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ. ಎಲ್ಲಿ ಬ್ಲಡ್ ಯಾಂಗು ಮತ್ತೆ ಇನ್ನಲ್ಲಿ. ಇದರಿಂದ ವಿಂಡ್ ಹೆಚ್ಚಿಗೆ ಆಗೋದು, ವಿಂಡ್ ಹೆಚ್ಚಿಗೆ ಆಗೋದು ಹೇಳ್ತಾ ಇದ್ದೀನಿ, ಕಡಿಮೆ ಆಗಲ್ಲ. ನೋಡಿ, ನಾನು ಯಾವಾಗ್ಲೂ ಇಲ್ಲಿ ತನಕ ಹೇಳಿದ್ನಲ್ಲ, ಅದೆಲ್ಲ ಹೆಚ್ಚಿಗೆ ಆಗೋದು ಅಂತ ಹೇಳ್ತಾ ಇದ್ದೀನಿ. ಹೆಚ್ಚಿಗೆ ಆದಾಗ ಪ್ರಾಬ್ಲಮ್. ಕಡಿಮೆ ಆದಾಗ ಏನಾಗುತ್ತೆ, ಚೀ ಸ್ಟಾಗ್ನೇಟ್ ಆಗುತ್ತೆ. ಅವಾಗ ಅದನ್ನ ವಿಂಡ್ ನ ತೊಗೊಳೋದಕ್ಕೆ ಹೋಗಲ್ಲ ನಾವು. ವಿಂಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಇಟ್ ಇಸ್ ಚಿ ಡಿಫಿಷಿಯನ್ಸಿ, ಲಿವರ್ ಚಿ ಸ್ಟಾಗ್ನೇಷನ್. ಲಿವರ್ ವಿಂಡ್ ಡಿಫಿಷಿಯನ್ಸಿ ಅಂತ ಬಂದೇ ಇಲ್ಲ ನೋಡಿ, ಅಲ್ವಾ? ಹಂಗಾಗಿ ಇಟ್ ಈಸ್ ಓನ್ಲಿ ಎಕ್ಸಸ್. ಲಿವರ್ ಯಾಂಗ್ ಸ್ಟ್ರಾಂಗ್ ಆಗುತ್ತೆ, ವಿಂಡ್ ಮೇಲ್ಗಡೆ ರೈಸ್ ಆಗುತ್ತೆ. ಲಿವರ್ ಫೈರ್ ಬಿಕಮ್ಸ್ ಎಕ್ಸೆಸಿವ್, ಅದರಿಂದ ವಿಂಡ್ ಜನರೇಟ್ ಆಗುತ್ತೆ, ಅದು ಎಕ್ಸಸ್ ಆಗಿ ಜನರೇಟ್ ಆಗಿರುತ್ತೆ. ಲಿವರ್ ಬ್ಲಡ್ ಡಿಫಿಷಿಯೆಂಟ್ ಆಯಿತು ಅಂದ್ಕೊಳ್ಳಿ, ಬ್ಲಡ್ ಇದರಲ್ಲಿ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ನಾನು ಟಕ್ ಟಕ್ ಅಂತ ಒಂದೊಂದು ಲೈನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ಬಟ್ ಅದು ಅಷ್ಟೊಂದು ಈಸಿ ಇಲ್ಲ. ಇವಾಗ ಲಿವರ್ ಬ್ಲಡ್ ಡಿಫಿಷಿಯೆಂಟ್ ಆಯಿತು, ಲಿವರ್ ಬ್ಲಡ್ ಡಿಫಿಷಿಯೆಂಟ್ ಆಯಿತು ಅಂದ ಕೂಡಲೇ ಏನು ಅರ್ಥ ಅಲ್ಲಿಗೆ? ಲಿವರ್ ಇನ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು. ಯಾವಾಗ ಲಿವರ್ ಇನ್ ಕಡಿಮೆ ಆಗುತ್ತೆ, ಈ ಯಾಂಗ್ ಸುಮ್ಮನೆ ಕುತ್ಕೊಳ್ಳುತ್ತಾ? ಹೈಪರ್ ಆಕ್ಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಲಿವರ್ ಇನ್ ಫೇಲ್ಸ್ ಟು ಆಂಕರ್ ದಟ್ ಯಾಂಗ್. ಆ ಯಾಂಗು ಫ್ಲೋಟಿಂಗ್ ಸ್ಟೇಜಲ್ಲಿ ಇರುತ್ತೆ, ಅವಾಗಲೂ ಕೂಡ ವಿಂಡ್ ಜನರೇಟ್ ಆಗುತ್ತೆ. ಬಿಕಾಸ್ ಅಂಡ್ ವೆನ್ ಲಿವರ್ ಇನ್ ಈಸ್ ಡಿಫಿಷಿಯೆಂಟ್, ಯಾಂಗ್ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ, ವಿಂಡ್ ಫಾರ್ಮ್ ಆಗುತ್ತೆ. ಅವಾಗ ಎಕ್ಸಸ್ ವಿಂಡ್ ಫಾರ್ಮ್ ಆಗುತ್ತೆ. ಇಫ್ ಇನ್ ಕೇಸ್ ಪ್ಯಾಸೇಜಸ್ ಅಲ್ಲಿ ಫ್ಲೆಮ್ ಬ್ಲಾಕ್ ಆಯಿತು ಅಂತ ಅಂದನು, ಅದು ಕೂಡ ವಿಂಡ್ನ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ವಿಂಡ್. ಆಮೇಲೆ ಇನ್ನೊಂದೇನು ಹೇಳಬೇಕು ಅನ್ಕೊಂಡೆ. ಹಾ, ಓಕೆ. ಇದು ಸ್ಟೋಕ್ದು ಕೇಳಿದ್ದೆ ಸರ್, ನನಗೆ ಮೆಸೇಜ್ ಮಾಡಿ ಕೇಳಿದ್ದು. ಸಿ, ಇವಾಗ ಸ್ಟೋಕ್ ಅಂತ ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು ಲಿವರ್ ವಿಂಡ್. ಓಕೆ, ಬಟ್ ನಾವು ಇಲ್ಲಿ ಡಯಾಗ್ನೋಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಲಿವರ್ ವಿಂಡ್ ಇಂದ ನಿಮಗೆ ಸ್ಟ್ರೋಕ್ ಅಲ್ಲೂ ಟೈಪ್ಸ್ ಆಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಒನ್. ಬಿಕಾಸ್ ಆಫ್ ಯಾಂಗ್ ಆಗುತ್ತೆ, ಬಿಕಾಸ್ ಆಫ್ ಇನ್ ಆಗುತ್ತೆ. ಯಾಂಗ್ ರೈಸಿಂಗ್ ಇಂದ ಸ್ಟ್ರೋಕ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಅದಕ್ಕೆ ಕಾಸಸ್ ಏನು? ಇದು ಹೈ ಬಿ ಪಿ, ಹೈಪರ್ ಟೆನ್ಷನ್, ಅಥವಾ ತುಂಬಾ ಕಾಲದಿಂದ ಸ್ಟ್ರೆಸ್ಸು, ಲಿವರ್ ಫೈರ್ ಎಕ್ಸಸ್ಸು, ಸಿಟ್ಟು, ಎಮೋಷನ್ ಎಕ್ಸಸ್ಸು. ಇಂಥ ಟೈಮ್ನಲ್ಲಿ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಕೆಲವು ಸಿಂಪ್ಟಮ್ಸ್ ತೋರಿಸುತ್ತೆ. ಅದು ಬೇಕೊಂದು ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ಇದು ಡಿಸಿನೆಸ್ ಆಗುತ್ತೆ, ಹೆಡ್ಡೇಕು, ಟೆಂಪಲ್ ಸೈಡ್ಸ್ ಅಲ್ಲಿ ಹೆಡ್ಡೇಕು ಅಥವಾ ವರ್ಟೆಕ್ಸ್ ಅಲ್ಲಿ ಹೆಡ್ಡೇಕು. ಆಮೇಲೆ ಕೈಕಾಲು ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣು ಕೆಂಪಗಾಗುತ್ತೆ, ಫೇಸು ಡಿವಿಯೇಟ್ ಆಗುತ್ತೆ. ಅದಾದ್ಮೇಲೆನೆ ಸ್ಟ್ರೋಕ್ ಆಗೋದು, ಇದೆಲ್ಲ ಮುಂಚೆ ಆಗುತ್ತೆ. ಸ್ಪೀಚು ಡಿಫೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಕಣ್ಣು ಫ್ಲಿಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೀಸ್ ಆರ್ ದ ಸಿಂಪ್ಟಮ್ಸ್. ದಿಸ್ ಈಸ್ ಬಿಕಾಸ್ ಆಫ್ ದ ಯಾಂಗ್ ರೈಸಿಂಗ್. ಅದೇ ಸರ್, ಈ ಇದು ಸ್ಟ್ರೋಕ್ ಅಲ್ಲಿ ಲೆಫ್ಟ್ ಟು ಸರ್ ರೈಟ್ ಅಂತ ಇದು ಏನಾದ್ರು
ಸ್ಟ್ರೋಕ್ ಆಗೋದು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಅಂತ ಏನಾದ್ರು ಸಪ್ರೇಟ್ ಆಗಿದ್ಯಾ ಅಥವಾ ಅದೇ ಎಲ್ಲಾದ್ರಲ್ಲೂ ಯಾವ ಯಾವ ಚಾನಲ್ ಅಲ್ಲಿ ಮುಂಚೆನೆ ಯಾವ ಸೈಡ್ ಅಲ್ಲಿ ಮುಂಚೆನೆ ವೇಕ್ ಇರುತ್ತೋ ಆ ಸೈಡ್ ಅಲ್ಲಿ ಆಗುತ್ತೆ. ಓಕೆ, ಸೊ ದಟ್ ಈಸ್ ಯಾಂಗ್ ಟೈಪ್. ಸಿಂಪ್ಟಮ್ಸ್ ಹೇಳಿದ್ರಲ್ಲ ನೀವು, ಸೊ ಸಿಂಪ್ಟಮ್ಸ್ ಎಷ್ಟು ದಿವಸಕ್ಕೂ ಮುಂಚೆ ಬರುತ್ತೆ, ಕೆಲವು ಅವರ್ಸ್ ಗಳಲ್ಲಿ ಈ ಸಿಂಪ್ಟಮ್ಸ್ ಬರುತ್ತಾ, ಹೇಗೆ? ಹಾ, ಆ ಕೆಲವು ಗಂಟೆಗಳಲ್ಲೇ ಬರೋ ಚಾನ್ಸಸ್ ಜಾಸ್ತಿ. ಇವಾಗ ಆ ಸಿಂಪ್ಟಮ್ಸ್ ಗಳಲ್ಲಿ ಒಂದೊಂದು ತುಂಬಾನೇ ಬೇಗ ಬಂದ್ಬಿಡುತ್ತೆ ಮೇಡಮ್. ಇವಾಗ ಐ ಟ್ವಿಚಿಂಗ್ ಇರ್ಬೋದು, ಇವೆಲ್ಲ ಬಹಳ ಮುಂಚೆ ಬರುತ್ತೆ. ಈ ಕಣ್ಣು ಕೆಂಪಗಾಗೋದು ತುಂಬಾ ಮುಂಚೆ ಆಗುತ್ತೆ. ಇದು ಹೆಡ್ ಏಕು ತುಂಬಾ ಮುಂಚೆ ಆಗುತ್ತೆ. ಇವಾಗ ಈ ಕೈಕಾಲು ನಡ್ಗೋದಿದೆಯಲ್ವಾ, ಅದು ಕೆಲವು ಗಂಟೆಗಳು ಮುಂಚೆ ಆಗ್ಬೋದು. ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಹೇಳೋದಕ್ಕಾಗಲ್ಲ. ಓಕೆ, ಸೊ ಇನ್ನೊಂದು ಇನ್ಡಿಫಿಷಿಯನ್ಸಿಯಿಂದ, ಅದೇ ಬ್ಲಡ್ ಡಿಫಿಷಿಯನ್ಸಿಯಿಂದ. ಅಂದ್ರೆ ನಾನು ಹೇಳಿದ್ನಲ್ಲ, ಬ್ಲಡ್ ಡಿಫಿಷಿಯನ್ಸಿಯಿಂದನೂ ವಿಂಡ್ ರೈಸ್ ಆಗುತ್ತೆ ತಾನೆ. ಅವಾಗ ಸ್ಟ್ರೋಕ್ ಅದು ಹೇಗೆ ಇರುತ್ತೆ ಅಂತಂದ್ರೆ, ಅದಕ್ಕೆ ಕಾಸಸ್ ಏನು ಅಂತಂದ್ರೆ ಲಾಂಗ್ ಟರ್ಮ್ ಇಲ್ನೆಸ್, ಏಜ್ ಅಗೈನ್ ಬ್ಲಡ್ ಹಾ, ಇದರಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಆಗುತ್ತೆ. ಕಿಡ್ನಿ ಇನ್ಡಿಫಿಷಿಯನ್ಸಿಯಿಂದ ಈ ವಿಂಡ್ ಜಾಸ್ತಿ ಆಗ್ಬಿಟ್ಟು ಲಿವರ್ನಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿಯಿಂದ ಲಿವರ್ ವಿಂಡ್ ಜಾಸ್ತಿ ಆಗ್ಬಿಟ್ಟು ಈ ಸಿಂಪ್ಟಮ್ಸ್ ಬರೋದಕ್ಕೆ ಇದು ಕಾಸ್. ಅಥವಾ ಮುಂಚೆ ಆ ಪರ್ಸನ್ಗೆ ಮುಂಚೆ ಎಲ್ಲಾದ್ರೂ ಹೆವಿ ಬ್ಲೀಡಿಂಗ್ ಆಗಿತ್ತು ಅಂತಂದ್ರೆ ಅದು ಕೂಡ ಒಂದು ಕಾಸ್. ಇದರಲ್ಲೂ ಅಷ್ಟೇ ವಾರ್ನಿಂಗ್ ಸೈನ್ಸ್ ಏನು ಅಂತಂದ್ರೆ ನಮ್ನೆಸ್ ಇರ್ತಿದಲ್ಲಿ, ನಮ್ನೆಸ್ ಆಗೋದು, ಟಿಂಗ್ಲಿಂಗ್ ಎಫೆಕ್ಟು, ನಮ್ನೆಸ್ಸು ಎಷ್ಟು ಮುಂಚೆ ಆಗುತ್ತೆ ಅಂತ ಎಲ್ಲ ಹೇಳೋದಕ್ಕಾಗಲ್ಲ. ಇಟ್ ಆಲ್ ಡಿಪೆಂಡ್ಸ್. ಓಕೆ, ಇದರಲ್ಲಿ ಡಿಸಿನೆಸ್ ಇರ್ಬೋದು, ಕೈಕಾಲು ನಡ್ಗೋದು ಕಾಮನ್ ಅಲ್ವಾ. ಇದರಲ್ಲಿ ಕಣ್ ಕೆಂಪಗಾಗಲ್ಲ, ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಚಿಕ್ಕದು ಥಿಂಗ್ಸು, ಬಟ್ ಡಯಾಗ್ನೈಸಿಸ್ ಇಂಪಾರ್ಟೆಂಟ್ ಇಲ್ಲಿ. ಇದರಲ್ಲಿ ಇನ್ಸೋಮ್ನಿಯಾ ಇರುತ್ತೆ, ನಿದ್ದೆನೆ ಬೀಳಲ್ಲ ಕರೆಕ್ಟಾಗಿ. ದಿಸ್ ಇಸ್ ಬಿಕಾಸ್ ಏನು ಅಂತಂದ್ರೆ ಅಲ್ಲಿ ನಿಮ್ ನೋಡಿ, ಇದು ಇನ್ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಆಡಪ್ ಆಗ್ತಾ ಇದೆ ಅಲ್ಲಿ, ಹಾಗಾಗಿ. ಓಕೆ ಸರ್, ಇದು ಟಂಗಲ್ ಮುಂಚೆನೆ ಗೊತ್ತಾಗತ್ತಾ ಅಥವಾ ಗೊತ್ತಾಗುತ್ತೆ. ಗೊತ್ತಾಗಲ್ಲ? ಬಟ್ ಟಂಗ್ ತೆಗ್ದಿದ್ದು ಮ್ಯಾಕ್ಸಿಮಮ್ 2 ಸೆಕೆಂಡ್ ಅಲ್ಲಿ ನೋಡ್ಬೇಕು, ಓನ್ಲಿ 2 to 3 seconds. ಆಮೇಲೆ ಚೇಂಜ್ ಆಗ್ಬಿಡುತ್ತೆ ಅಂತನಾ? ಡೆಫಿನೆಟ್ ಆಗಿ ಆಮೇಲೆ ಗೊತ್ತೇ ಆಗಲ್ಲ. ನಾವು ಇನ್ ಕೇಸ್ ಇದ್ರಲ್ಲಿ ಎಂತ TCM ಅಲ್ಲಿ ಇಂಡೆಪ್ತ್ ನೋಡೋದಕ್ಕೆ ಹೋದ್ರೆ ಇದನ್ನ ಇನ್ನೂ ಬೈಫಾಕೇಟ್ ಮಾಡ್ತೀವಿ. ಈ ಸ್ಟ್ರೋಕ್ ಅನ್ನೋದೇ ಒಂದು ದಿನಕ್ಕೊಂದು 2 hours ತಗೊಂಡೆ, ಒಂದು 2 ದಿನದ ಟಾಪಿಕ್, 2 days ಟಾಪಿಕ್. ನಾನು ಕೇಳೋದಲ್ಲ ಅಂತ ಹೇಳ್ಬಿಟ್ಟು, ನೀವು ಕೇಳೋದಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಶಾರ್ಟ್ ಅಲ್ಲಿ ಹೇಳಿದೆ ಅಷ್ಟೇ. ಸರ್, ಇದು ಹೆಚ್ಚಾಗಿ ನವೆಂಬರ್ ಡಿಸೆಂಬರ್ ಆಗುತ್ತೆ ಅಲ್ಲ, ಯಾಕೆ? ಏನು ಇದು ಹೆಚ್ಚಾನೆಚ್ಚು ಸ್ಟ್ರೋಕ್ ಆಗೋದು ನವೆಂಬರ್ ಡಿಸೆಂಬರ್ ನಲ್ಲಿ ಆಗುತ್ತೆ, ಯಾಕೆ? ಅವಾಗ ಅದೇ ಇನ್ ಸಿಂಪ್ಟಮ್ಸ್ ಅಂತ ತಗೊಳ್ಳಿ, ಬಿಕಾಸ್ ಆಫ್ ದ ಇನ್ಡಿಫಿಷಿಯಂಟ್ ಇರುತ್ತೆ. ಅದು ಕೂಡ ತಗೋಬಹುದು ನೀವು, ವೆದರ್ ನಲ್ಲೂ ತಗೋಬಹುದು, ಅದು ಕೂಡ ಅಡಪ್ ಆಗುತ್ತೆ. ಅದೇ ಇಲ್ಲಿ ಚಿಕ್ಕ ಪುಟ್ಟ ಸಿಂಪ್ಟಮ್ಸೇ ನಾವು ಎಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ ನೋಡಿ, ಅಲ್ಲೇ ಇರೋದು. ಕೆಲವರು ವಾಶ್ರೂಮ್ ಹೋಗಿ ಬರ್ತಾ ಇದ್ರೆ ಸ್ಟ್ರೋಕ್ ಆಗುತ್ತೆ ಅಂತಾರಲ್ಲ. ಅಲ್ಲ, ಮುಂಚೆ 100% ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಮೇಡಮ್, ಅವ್ರು ನೆಗ್ಲೆಕ್ಟ್ ಮಾಡಿರುತ್ತೆ ಅಷ್ಟೇ. ಓಕೆ, ಸೊ ದಟ್ ಈಸ್ ಅಬೌಟ್ ಸ್ಟ್ರೋಕ್. ಸರ್, ಯಾಂಗ್ ಡೆಫಿಷಿಯನ್ಸಿ, ಲಿವರ್ ಯಾಂಗ್ ಡೆಫಿಷಿಯನ್ಸಿ ಅಂತಾನೂ ಆಗ್ಬೋದು ಸರ್ ಸ್ಟ್ರೋಕ್? ಇಲ್ಲ, ಯಾಂಗ್ ಡಿಫಿಷಿಯನ್ಸಿಯಿಂದ ನಿಮಗೆ ವಿಂಡ್ ಎಕ್ಸಸ್ ಆಗೋದು ಸ್ವಲ್ಪ ಕಡಿಮೆ ಅಲ್ವಾ. ಯಾಂಗ್ ಸ್ಟ್ರಾಂಗ್ ಆದಾಗ್ಲೇ ವಿಂಡ್ ಎಕ್ಸಸ್ ಆಗೋದು.
ಬಿಕಾಸ್ ಸರ್ ನಾವು ವಿಂಡ್ ಯಾಂಗ್ ಎಕ್ಸಸ್ ಐಜಿಂಗ್ ಅಂತಾನೆ ತಗೊಂತೀವಿ ಅದನ್ನ. ಸರ್ ಓನ್ಲಿ ವಿಂಡ್ ಎಕ್ಸಸ್ ಇಂದಾನೇ ಆಗೋದ ಸ್ಟ್ರೋಕ್? ಹಾ ಇನ್ ಎಕ್ಸಸ್ ಆದ್ರೆ ಆಗಲ್ಲ ಅಂತೀರಾ ಸರ್? ಎಲ್ಲಿ ಇನ್ ಎಕ್ಸಸ್ ಆಗುತ್ತೆ ಮೇಡಮ್? ಅಂದ್ರೆ ಈಗ ನಾವು ಕಲ್ತಿರೋ ಪ್ರಕಾರ ಇನ್ ಎಕ್ಸಸ್ ಆದಾಗ ಲೆಫ್ಟ್ ಸೈಡ್ ಅಲ್ಲಿ ಆಗತ್ತೆ ಅಂತ ಆತರ ತಿಳ್ಕೊಂಡಿದೀವಿ ಮ್ಯಾಮ್. ಅದೇ ಸರ್ ಇನ್ ಎಕ್ಸಸ್ ಎಲ್ಲಾಗುತ್ತೆ ಹೇಳಿ? ಲಿವರ್ ಅಲ್ಲಿ ಸರ್. ಸರ್ ಆರ್ಗನ್ಸ್ ಅಲ್ಲಿ. ಅಂದ್ರೆ ಲೆಫ್ಟ್ ಸೈಡ್. ಒಂದ್ ಸೆಕೆಂಡ್ ಬರ್ತೀನಿ, ಒಂದ್ ಸೆಕೆಂಡ್ ಮ್ಯೂಟ್ ಮಾಡ್ಕೊಳ್ಳಿ, ಒಂದ್ ಸೆಕೆಂಡ್ ಬರ್ತೀನಿ. ಲಿವರ್ ನಲ್ಲಿ ಇನ್ ಎಕ್ಸಸ್ ಆಗುತ್ತಾ ಮೇಡಮ್? ಆಗತ್ತೆ ಸರ್, ಕೆಲವೊಮ್ಮೆ ಆಗತ್ತಲ್ವಾ ಸರ್. ಇನ್ನು ಜಾಸ್ತಿ ಆದಾಗ ನಮ್ಗೆ ಕೋಲ್ಡ್ ಸಿಂಪ್ಟಮ್ಸ್ ಜಾಸ್ತಿ ಬರುತ್ತಲ್ಲ ಸರ್. ಓಕೆ, ಇನ್ನೊಂದ್ಸತಿ ಅಟ್ಲೀಸ್ಟ್ ಪ್ಯಾಟರ್ನ್ಸ್ ಆಮೇಲೆ ಈ ಲಿವರ್ ಫಂಕ್ಷನ್ಸ್ ಹೇಳಿದ್ನಲ್ಲ ಮೇಡಮ್, ಅದನ್ನ ಇನ್ನೊಂದ್ಸತಿ ಕೇಳಿ. ಓಕೆ, ಇನ್ನೊಂದ್ಸತಿ Okay. ರಿಪೀಟ್ ಮಾಡಿ. ಆಕ್ಚುಲಿ ಸರ್ ನಾನು ಕ್ಲಾಸ್ ನೋಡಿಲ್ಲ ಸರ್, ಬಟ್ ನಾನು TM ಇದನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದೀನಿ. ಸರ್ ನೀವ್ ಹೇಳೋದು ನಾನ್ ನಿನ್ನೆ ಕೂಡ ಹೇಳಿದೆ ಮೇಡಮ್, ನಿನ್ನೆನೂ ಪವರ್ ಒಂದ್ ಹೌಸ್ ಮಾತು ಅಂತ ಹೇಳಿದ್ರಿ. ಪವರ್ ಒಂದ್ ಹೌಸ್ ಸೆಕೆಂಡ್ ಅಂತ ಹೇಳಿದ್ರಲ್ಲ ಒಂದ್ ಸರ್. ಸೆಕೆಂಡ್ ನಿನ್ನೆನೂ ಒಂದ್ ಮಾತು ಹೇಳಿದೆ, ನಾನು ಇದನ್ನ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, seriously. ನೋಡ್ತೇನೆ, ಬಟ್ ಚಿಕ್ಕ ಮಕ್ಳು ಇರೋದ್ರಿಂದ ಕಿಡ್ಸ್ ಇರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ಸರ್. ನಾನು ಹೌದು, ಟೈಮ್ ಮಾಡ್ಕೊಂಡು ನೋಡ್ತೇನೆ. ಓಕೆ. ನೀವು ನೋಡಿ, ನಿಧಾನಕ್ಕೆ ನೋಡಿ, ಇನ್ನೂ ವಿಡಿಯೋಸ್ ಇದ್ದೇ ಇರುತ್ತೆ. ಬಟ್ ನನ್ನ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಡನ್ ಇಟ್ ವಿತ್ ಮ್ಯಾಕ್ಸಿಮಮ್ ಎಫರ್ಟ್. ನನಗೆ ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋ ಇದೇ ಇಲ್ಲ ನೋಡಿ. ದಿಸ್ ಇಸ್ ಔಟ್ ಆಫ್ ದ ಸಿಲೆಬಸ್. ಓಕೆ, ಎಸ್ ಹೇಳಿ. ಸರ್, ನಾವು ತಿಳ್ಕೊಂಡಿರೋದು ಸ್ವಲ್ಪ ಆತರ ಇದೆ ಸರ್, ಅದರಿಂದ ಕೇಳಿ. ಹೇಳಿ ಕಾವ್ಯ ಅವ್ರು, ಹೇಳಿ. ಹೇಳಿ, ಮಾತಾಡಿ ಕಾವ್ಯ ಮೇಡಮ್. ಸರ್ ನಿನ್ನೆ ಪವರ್ ಹೌಸ್ ಅಂತ ಹೇಳಿದ್ರಲ್ಲ, ಸೊ ನೀವು ಕೇಳಿದ್ರಲ್ಲ ಇನ್ನ ಜಾಸ್ತಿ ಆಗತ್ತಾ ಅಂತ. ಪವರ್ ಹೌಸ್ ಅಂತ ಹೇಳಿದ್ರೆ ಹೆಂಗೆ ಅಂತ ಮೇಡಮ್. ಓಕೆ, ಸೊ that is about this one, the liver wind. ಓಕೆ, ಇನ್ನೂ ಏನೋ ಹೇಳಬೇಕು ಅನ್ಕೊಂಡೆ, ನೆನಪೇ ಆಗ್ತಾ ಇಲ್ಲ ನನಗೆ. ಇದು ಕರೆಕ್ಟ್, ಅದೊಂದು ಹೇಳ್ಬಿಡ್ತೀನಿ. ಈ UTI ಅನ್ನೋದಿದೆಯಲ್ವಾ, ಯುನೈಟೆಕ್ ಇನ್ಫೆಕ್ಷನ್, ಅದು ಆಕ್ಚುಲಿ ನಾನು ನಿನ್ನೆ ಹೇಳಿದ್ನಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದ ಡ್ಯಾಂಪ್ ಹೀಟ್. ಬಟ್ ನೀವು ಅದನ್ನ ನಾವು TCM ಅಲ್ಲಿ ಹೇಗೆ ಕಲಿತೀವಿ ಅಂತಂದ್ರೆ, TCM ಅಲ್ಲಿ UTIಗೆ ಟೈಪ್ಸ್ ಇದೆ. ಹಾರ್ಟ್ ಲಿನ್, ಸ್ಟೋನ್ ಲಿನ್, ಹಾರ್ಟ್ ಲಿನ್, ನನಗೂ ನೆನಪಾಗ್ತದೆ, ಹಾರ್ಟ್ ಲಿನ್, ಸ್ಟೋನ್ ಲಿನ್, ಬ್ಲಡ್ ಲಿನ್, ಚೀ ಲಿನ್, ಕ್ಲೌಡಿ ಲಿನ್, ಫೆಟಿಗ್ ಲಿನ್, ಇಷ್ಟು ಟೈಪ್ಸ್ ಇದೆ UTI. ಹಾರ್ಟ್ ಲಿನ್ಗೆ ಡ್ಯಾಂಪ್ ಹೀಟ್ ಕಾರಣ, ಸ್ಟೋನ್ ಲಿನ್ಗೆ ಡ್ಯಾಂಪ್ ಹೀಟು ಪ್ಲಸ್ ಅದೇನ್ ಮಾಡುತ್ತೆ, ಫ್ಲೂಯಿಡ್ನ ಡೈನೌಟ್ ಮಾಡುತ್ತೆ. ಅವಾಗ ಅದರಿಂದ ಈ ಕ್ಯಾಲ್ಕ್ಲೈ ಅನ್ನೋ ಟೈಪ್ ಸ್ಟೋನ್ ಫಾರ್ಮ್ ಆಗುತ್ತೆ, ಅಲ್ಲಿಂದ UTI ಆಗುತ್ತೆ. ಬ್ಲಡ್ ಲಿನ್ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಬ್ಲಡ್ ಹೀಟು ಇನ್ಕ್ರೀಸ್ ಆಗ್ಬಿಟ್ಟು ವೆಸಲ್ಸ್ನ ಇಂಜೂರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಟೈಪು ಇದು UTI ಆದಾಗ ಏನಾಗುತ್ತೆ, ಯೂರಿನ್ ಅಲ್ಲಿ ಬ್ಲಡ್ ಇರುತ್ತೆ. ಇನ್ನೊಂದು ಯಾವುದು, ಚೀ ಲಿನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಚೀ ಸ್ಟ್ಯಾಗ್ನೇಷನ್ ಅಥವಾ ಚೀ ಡಿಫಿಷಿಯನ್ಸಿಯಿಂದ ಅಲ್ಲಿ ಏನಾಗುತ್ತೆ, ಯೂರಿನೇಷನ್ ಸ್ಟಾರ್ಟ್ ಆಗೋದು ನಿಂತ್ಕೊಳ್ಳೋದು ಈ ಟೈಪ್ ಇರುತ್ತೆ. ಅಥವಾ ಸ್ಟ್ರೀಮ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬೇಸಿಕಲಿ ಇದು ಅಂತ ಡ್ಯಾಂಪ್ ಹೀಟ್ ಇಂದ. ಆಮೇಲೆ ಫೆಟಿಗ್ಲಿನ್ ಅಂತ ಹೇಳಿದ್ನಲ್ಲ, ಈ ಕೇಸಸ್ ಅಲ್ಲಿ UTI ಕಾಸಸ್ ಬಿಕಾಸ್ ಆಫ್ ದ ಕ್ರೋನಿಕ್ ಕಿಡ್ನಿ ಚೀ ಡಿಫಿಷಿಯನ್ಸಿ.
ಇದು ಹೇಗೆ ಅಂತಂದ್ರೆ ಪದೇ ಪದೇ ಆಗ್ತಾ ಇರುತ್ತೆ UTI. ಫ್ಲೋನು ಕೂಡ ವೀಕ್ ಇರುತ್ತೆ ಇಂಥ ಕೇಸಸ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ನೀವು ಕೇಳಿರೋ ಡೌಟ್ಸು.